ರಾಧಾಕೃಷ್ಣರನ್ನ, ಭಗವಂತನನ್ನ, ಕೃಷ್ಣನನ್ನ ಸ್ಮರಣೆ ಮಾಡ್ತಾ ಆ ಒಬ್ಬನೇ ಪರಮಾತ್ಮನನ್ನ ನಮ್ಮ ಅಂತರಂಗದಲ್ಲಿ ಸ್ಮರಣೆ ಮಾಡಿಕೊಂಡು ಒಟ್ಟಾರೆಯಾಗಿ ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ ಈ ಉಳಿದ ಮುಂದಿನ ಒಂದು 30 ನಿಮಿಷಗಳ ಸಮಯವನ್ನು ನಿಜವಾಗಿಯೂ ನಾವು ಏಕಾಗ್ರತೆಯಿಂದ ಈ ವಿಚಾರವನ್ನು ಕೇಳಿಸಿಕೊಳ್ಳುವುದಾದರೆ ನಮ್ಮ ಜನ್ಮ ಜನ್ಮಕ್ಕೂ ಒಂದು ಬೆಳಕಿನ ರಾಶಿಯನ್ನು ನಮ್ಮ ಜೋಳಿಗೆಗೆ ಕಟ್ಟಿಕೊಂಡಂತೆ. ಏನೋ ಸುಮ್ಮನೆ ಯಾವುದೇ ರೀತಿಯ ಒಂದು ಸೀರಿಯಸ್ನೆಸ್ ಇಲ್ಲದೇನೆ ಇಂಥ ವಿಚಾರಗಳನ್ನು ಕೇಳಬಾರ್ದು. ಅರ್ಧ ಗಂಟೆ ನಿಮ್ಮ ಅಂತರಂಗದ ಕತ್ತಲು, ಹೌದು ನನ್ನಲ್ಲೂ ಕತ್ತಲಿದೆ, ನಿಮ್ಮಲ್ಲೂ ಕತ್ತಲಿದೆ, ಏನು ಪಡ್ಕೊಂಡ್ರೂ ಕೂಡ ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಏನೋ ಒಂದು ಮಸಿ, ಏನೋ ಒಂದು ಬೇಡವಾದ ಸಂಗತಿ ನಮ್ಮ ಅಂತರಂಗದಲ್ಲಿ ಇದ್ದೇ ಇದೆ. ಯಾಕಂದರೆ ನಾವು ದಿಸಾ ಈ ಸಂಸಾರದ ಕೊಳೆಯನ್ನು ಮೆತ್ತುಕೊಂಡೇ ಬದುಕ್ತಾ ಇದ್ದೀವಿ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದಂಗೆ ಆಗಲಿಲ್ಲ, ಇದು ಸಿಗಲಿಲ್ಲ, ಅದು ಸಿಗಲಿಲ್ಲ, ಏನು ಪಾಪ ನಮ್ಮ ಯೋಚನೆಗಳಲ್ಲಿ ಇಂಥದ್ದು ಅಥವಾ ನಮ್ಮ ಬದುಕಲ್ಲಿ ಇಂತಹ ನಷ್ಟಗಳು, ನಿರಾಸೆಗಳು ಬರ್ತಾನೆ ಇರ್ತವೆ. ಗೆಲುವೊಂದು ದಿನ, ಸೋಲೊಂದು ದಿನ ಸ್ವೀಕರಿಸಲಿಕ್ಕೆ ನಮ್ಮ ಮನಸ್ಸನ್ನು ತಯಾರು ಮಾಡಿಕೊಳ್ಬೇಕು. ಆಗಲಿ ಒಟ್ಟಿನಲ್ಲಿ ನಾವು ನಮ್ಮ ಗಂಡ, ನಮ್ಮ ಹೆಂಡತಿ ಅಥವಾ ನಮ್ಮ ಮಕ್ಕಳು ಯಾವುದೋ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸಿರ್ಬೋದು, ಆದರೆ ಧರ್ಮದಲ್ಲಿದ್ದೀವಿ, ತಲೆ ತಗ್ಗಿಸುವ ಕೆಲಸಗಳನ್ನು ಮಾಡ್ತಾ ಇಲ್ಲ, ಅಥವಾ ಇನ್ಯಾರ್ದೋ ಹೊಟ್ಟೆ ಮೇಲೆ ಹೊಡಿತಾ ಇಲ್ಲ, ಇನ್ಯಾರ್ದೋ ನಗುವನ್ನು ಕಿತ್ತುಕೊಳ್ತಾ ಇಲ್ಲ, ಅಥವಾ ಇನ್ಯಾರ್ದೋ ಬದುಕಿಗೆ ಮುಳುವಾಗ್ತಾ ಇಲ್ಲ. ನಮಗೆ ಅರ್ಹತೆ ಇರುತ್ತೆ, ನಮಗೇನೋ ಸಿಗಬೇಕು, ನಮಗೇನೋ ಒಂದು ಆಗಬೇಕು. ನಿಮ್ಮ ಸೋಲು ಅಥವಾ ನಿಮಗೆ ಸಿಕ್ಕ ಸೋಲು ನಿಮ್ಗೆ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಅರ್ಹತೆ ಇದೆ. ಆದರೆ ಕೆಲವೊಮ್ಮೆ ಭಗವಂತನೇ ನಿಮಗೆ ಬಹಳ ಮಹತ್ತಾದ ಒಂದು ವಿಚಾರವನ್ನು ಕೊಡಲಿಕ್ಕೆ ಬರ್ತಾನೆ. ಆದರೆ ಅದಕ್ಕಿಂತ ಮುಂಚೆ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ನಾವು ಸೋಲನ್ನು ಅನುಭವಿಸಬೇಕಾಗುತ್ತೆ. ಯಾಕಂದರೆ ನಿಮಗಾಗಿ ಇನ್ನೊಂದು ಅದ್ಭುತವಾದದ್ದೇನೋ ಕಾದಿರುತ್ತೆ. ನಾನು ಹೇಳೋದು, ಬದುಕಿನ ಯಾವುದೇ ಸ್ಥಿತಿಯಲ್ಲಾದರೂ ಕೂಡ ಸೋಲನ್ನು ಸಾವು ಅಂದುಕೊಳ್ಳೋದು ಬೇಡ, ಸೋಲನ್ನು ಸೋಲು ಅಂದುಕೊಳ್ಳಿ ಅಷ್ಟೇ. ಬದುಕಲ್ಲಿ ಸೋಲು ಇದ್ದಿದ್ದೆ, ಅದು ಮಹಾನುಭಾವರನ್ನು ಬಿಟ್ಟಿಲ್ಲ. ಒಂದು ವೇಳೆ ನೀವು ರಾಘವೇಂದ್ರ ಸ್ವಾಮಿಯ ಚರಿತೆಯನ್ನು ಓದಿದ್ರೆ ಆ ಮಹಾನುಭಾವ ಅನುಭವಿಸಿದ ಅವಮಾನಗಳು, ಸೋಲುಗಳು ಒಂದಲ್ಲ. ಕೃಷ್ಣನ ಬದುಕನ್ನು ಓದಿದ್ರೆ, ರಾಮನ ಬದುಕನ್ನು ಓದಿದ್ರೆ, ಎಲ್ಲ ಮಹನೀಯರ ಬದುಕಲ್ಲೂ ಆ ಸೋಲಿನ ರುಚಿ ಬೇವು ಬೆಲ್ಲದ ಥರ ಇದ್ದೇ ಇತ್ತು. ಇರಲಿ, ಕಾಲ ಬರುತ್ತೆ. ಆದರೆ ನಾವು ಭಗವಂತನನ್ನು ನಂಬುವ ಆ ಇಚ್ಛೆ ಇದೆಯಲ್ಲ, ಅಥವಾ ನಂಬುವ ಆ ವ್ಯಕ್ತಿತ್ವ ಇದೆಯಲ್ಲ, ನಮ್ಮ ಸೋಲು ನಮ್ಮನ್ನು ಭಗವಂತನಿಂದ ದೂರ ಕರ್ಕೊಂಡು ಹೋಗಬಾರದು. ಒಂದು ವೇಳೆ ನಿಮ್ಮ ಸೋಲಿನ ನಂತರ ನೀವು ಭಗವಂತನಿಂದ ದೂರವಾಗುವುದಾದರೆ, ಭಗವಂತನನ್ನು ನಾನು ನಂಬಲ್ಲ ಅನ್ನೋದಾದರೆ, ಭಗವಂತನನ್ನು ಕೇವಲ ಸೋಲು ಗೆಲುವಿಗೆ, ಅದರಲ್ಲೂ ಒಳ್ಳೆಯದಾದರೆ ಭಗವಂತ ಇದ್ದಾನೆ, ಕೆಟ್ಟದಾದರೆ ಭಗವಂತ ಇಲ್ಲ ಅನ್ನುವ ಭಾವನೆ ಬರುವುದು ಬೇಡ. ಭಗವಂತ ಯಾಕಂದರೆ ಕೇವಲ ನೀವು ಈ ಲೋಕದಲ್ಲಿ ಒಬ್ಬಂಟಿಯಾಗಿ ಬಂದಿದ್ದೀರಿ, ಒಬ್ಬಂಟಿಯಾಗಿ ಹೊರಡುತ್ತೀರಿ. ನೀವು ಅಂದ್ಕೊಂಡಿದ್ದೀರಿ ನನಗೆ ಗಂಡ ಮಕ್ಕಳು ಬಂಧು ಬಳಗ ಎಲ್ಲ ಅವರೇ, ನನಗೆ ಇನ್ಫ್ಲೂಯೆನ್ಸ್ ಇದೆ, ಅವರಿದ್ದಾರೆ ಇವರಿದ್ದಾರೆ. ಇಲ್ಲ, ನೀವು ಅಕ್ಷರಶಃ ಒಂಟಿ. ಯಾರೂ ನಿಮ್ಮನ್ನು ಕೈ ಹಿಡಿಯೋದಿಲ್ಲ, ಯಾರೂ ನಿಮಗೋಸ್ಕರ ತಮ್ಮ ಪ್ರಾಣವನ್ನು ಕೊಡಲಿಕ್ಕೆ ತಯಾರಿಲ್ಲ. ಇಲ್ಲಿ ನಿಮಗೆ ಆಗುವುದು ಭಗವಂತ ಮಾತ್ರ. ನಾನು ನನ್ನ ಸುತ್ತಮುತ್ತ ಸ್ವಲ್ಪ ಯಾರ್ಯಾರೋ ದೊಡ್ಡ ದೊಡ್ಡವರು ಪರಿಚಯ ಆದ ಮಾತ್ರಕ್ಕೆ ನಾನು ದೇವರನ್ನು ಮರೆಯುತ್ತೇನೆ, ಇಲ್ಲ. ಒಂಟಿ ನೀನು. ಯಾರು ನಿನಗೆ ದೊಡ್ಡಪ್ಪ ಚಿಕ್ಕಪ್ಪ ಪೊಲೀಸ್ ಇರ್ಬೋದು, ಬಂಧು ಬಳಗದಲ್ಲಿ ಯಾರೋ ರಾಜಕಾರಣಿ ಇರ್ಬೋದು, ಏನೇ ಇರ್ಬೋದು, ಅಥವಾ ನಿನಗೆ ಯಾವುದೇ ಸಂಬಂಧಗಳಿರ್ಬೋದು, ಏನೇ ಇರ್ಬೋದು, ಆದರೆ ನೀವು ಒಬ್ಬರೇ ಇದ್ದೀರಿ. ಇವ್ರು ಯಾರೂ ಕೈ ಹಿಡಿದೇ ಇರೋ ಸಮಯದಲ್ಲಿ ಪರಮಾತ್ಮ ಕಾಪಾಡಪ್ಪ ಅಂದು ಆ ಮಾತು ಬಂದೇ ಬರುತ್ತೆ. ದೇವರನ್ನ ಕೇವಲ ಈ ಲೋಕದಲ್ಲಿ ಸೋಲು, ಅಸೂಹೆ, ಕೋಪ, ತಾಪ,
ಸ್ವಾರ್ಥ, ಕಾಲೆಳೆಯೋ ಬುದ್ಧಿ, ಕೊಲ್ಲೋ ಬುದ್ಧಿ, ಈ ಪ್ರಪಂಚದಲ್ಲಿ ಇಷ್ಟು ದುಷ್ಟ ಬುದ್ಧಿಗಳ ನಡುವೆ ನೀನು ಒಬ್ಬನೇ ಬದುಕ್ತಾ ಇದ್ದೀಯಾ? ಈ ಸಮಯದಲ್ಲಿ ನಿನಗಿಂತ ಎತ್ತರವಾದ ಒಂದು ಶಕ್ತಿಯ ಅವಲಂಬನೆ ಬಹಳ ಮುಖ್ಯ. ಆ ಕಾರಣಕ್ಕೆ ಅಪ್ಪ ನನ್ನ ಜೊತೆ ಒಬ್ರು ಇದ್ದಾರೆ ಕಣಪ್ಪ ಅನ್ನೋ, ಅಂದರೆ ನನ್ನ ಜೊತೆ ನನಗಿಂತ, ಈಗ ಕತ್ಲಲ್ಲಿ ಹೋಗ್ತಾ ಇದ್ದಾನೆ, ಭಯ ಪಡ್ತಾವನೆ, ಅಯ್ಯೋ ಎಲ್ಲಿ ದೆವ್ವಭೂತಗಳು ಬಂದ್ಬಿಡ್ತಾವೋ ಅಥವಾ ಏನಾಗುತ್ತೋ ಅನ್ನೋ ಭಯ, ಕತ್ಲಲ್ಲಿ ಹೋಗ್ತಾ ಇದ್ದೀರಾ. ಆ ಸಮಯದಲ್ಲಿ ನಿಮಗಿಂತ ಭಯ ಪಡೋನೊಬ್ಬ ಸಿಕ್ಕರೆ ನಿಮಗೆ ಲಾಭ ಏನು ಬಂತು? ಅವನು ಇನ್ನೊಂಚೂರು ಭಯ ಪಡಿಸ್ತಾನಷ್ಟೇ. ಆ ಸಮಯದಲ್ಲಿ ನಿಮಗೆ ಧೈರ್ಯ ತುಂಬ ಒಬ್ಬ ಗಟ್ಟಿ ಮನುಷ್ಯ ಸಿಕ್ಕರೆ, ಅಯ್ಯೋ ಯಪ್ಪ ಇವ್ರು ಇದಾರಪ್ಪ, ಹೆಂಗೋ ಊರು ಸೇರ್ಕೊಳ್ತೀನಿ ಅಂತ ಧೈರ್ಯ ಬರುತ್ತೆ. ಅಂದರೆ ನನಗಿಂತ ಶಕ್ತಿಶಾಲಿಯಾದ ಒಂದು ಶಕ್ತಿಯನ್ನು ನಂಬಬೇಕಲ್ವ, ಆ ಕಾರಣಕ್ಕೆ ನಾವು ದೇವರನ್ನು ನಂಬಬೇಕು. ಈ ಬದುಕಿ ಒಂದು ಕತ್ತಲ ದಾರಿಯಲ್ಲಿ ನಡೆಯುವಂತಹ ಒಂದು ಅನುಭವ. ಇಲ್ಲಿ ನಿಮಗಿಂತ ಪುಕ್ಕಲರನ್ನ ಪರಿಚಯ ಮಾಡ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಇತರ ಬಂಧು ಬಾಂಧವರೆಲ್ಲ ಇದ್ದಾರಲ್ಲ, ಅವ್ರು ನಿಮಗಿಂತ ಪುಕ್ಕಲರು, ಅವ್ರು ನಿಮ್ಮನ್ನು ಇನ್ನಷ್ಟು ಎದುರಿಸ್ತಾರೆ. ಆದರೆ ಧೈರ್ಯವಂತನಾದ ಭಗವಂತ ಜೊತೆಗಿದ್ದಾನೆ ಅಂದುಕೊಂಡಾಗ ನಮ್ಮ ದಾರಿ ಸುಲಭ. ಹಾಗಾಗಿ ನಮ್ಮ ಸೋಲುಗಳಿಗೆ ನಾವು ಭಗವಂತನನ್ನು ಹೊಣೆ ಮಾಡಬಾರ್ದು. ಯಾವುದು ಸಿಗಬೇಕೋ ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಯಾವುದು ನಿಮಗೆ ಸಿಗಬಾರ್ದೋ ತಿಪ್ಪುರ್ಲಾಗ ಹಾಕಿದ್ರೂ ನಿಮಗದು ಸಿಗಲ್ಲ. ಸಿಗುತ್ತೆ, ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ಅಂಥದ್ದೊಂದು ತಯಾರಿ, ಅಂಥದ್ದೊಂದು ಯೋಗ್ಯತೆ, ಅಂಥದ್ದೊಂದು ಅರ್ಹತೆ, ಅಂಥದ್ದೊಂದು ಸಭ್ಯತೆ ನಿಮ್ಮಲ್ಲಿ ಇದೆ ಅನ್ನೋದಾದರೆ ಇಂದಲ್ಲ ನಾಳೆ ಅದು ಸಿಕ್ಕೇ ಸಿಗುತ್ತೆ. ಭಗವಂತನನ್ನು ನಾವು ನಂಬಬೇಕು. ಈ ಮುಖೇನ ಈ ಮುಂದಿನ ಒಂದು 20-30 ನಿಮಿಷ ಸಮಯವನ್ನು ನಮ್ಮ ಮನಸ್ಸನ್ನು ಹೇಗೆ ನಿಯಂತ್ರಿಸಬೇಕು, ಧ್ಯಾನ ಅಂದರೆ ಏನು, ಧ್ಯಾನ ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ಮನಸ್ಸು ಬೇಕು ಅಥವಾ ಮನಸ್ಸಿನ ಏಕಾಗ್ರತೆ ಬೇಕು. ಕೃಷ್ಣ ಹೇಳ್ದಾನೆ, ಧ್ಯಾನ ಮಾಡ್ರಪ್ಪ, ಈ ರೀತಿ ಮಾಡಿ, ಈ ರೀತಿ ಮಾಡಿ. ಭಗವಂತನನ್ನು ನಂಬಿ ಭಗವಂತನನ್ನು ಧಿಕ್ಕರಿಸಬೇಡಿ. ದೇವರಿದ್ದಾನೆ ಅನ್ನುವ ಧೈರ್ಯದಲ್ಲಿ ಸಭ್ಯತೆಯಿಂದ ಬದುಕಿ, ಹಾಗೆ ಬದುಕಿ, ಹೀಗೆ ಬದುಕಿ. ಅದರ ಒಬ್ಬ ಸಾಧಕ ಹೇಗಿರ್ತಾನೆ, ಇನ್ನೊಬ್ಬರ ಸಂತೋಷವನ್ನು ನನ್ನ ಸಂತೋಷ ಅಂದುಕೊಳ್ತಾನೆ, ಇನ್ನೊಬ್ಬರ ದುಃಖವನ್ನು ನನ್ನ ದುಃಖ ಅಂದುಕೊಳ್ತಾನೆ. ಹೀಗೆ ಬದುಕಿದ್ರೆ ನೀನು ಮನುಷ್ಯ ಅಲ್ಲ, ನೀನು ದೇವರೇ ಆಗಿ ಹೋಗ್ತೀಯಪ್ಪ. ಹಾಗಾಗಿ ಈ ರೀತಿ ಬದುಕು ಅಂತ ಭಗವಂತ ನಮಗೆ ಹೇಳ್ತಾ ಬರ್ತಿದ್ದಾನೆ. ಇಲ್ಲಿ ನಮಗೆ ಕೃಷ್ಣ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳೋದು ಹೇಗೆ ಎನ್ನುವುದನ್ನು ಈ 6ನೇ ಅಧ್ಯಾಯದಲ್ಲಿ ಮುಂದೆ ಹೇಳ್ತಾ ಹೋಗ್ತಾನೆ. ನಿಮ್ಮೆಲ್ಲರಿಗೂ ಈ ಜ್ಞಾನದಿಂದ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ನಾನು ಕಳೆದ ತರಗತಿಯಲ್ಲಿ ಭಗವದ್ಗೀತಾ ಅಧ್ಯಾಯ 6 ಹಾಗೂ ಶ್ಲೋಕ 32 ಬಗ್ಗೆ ನಾನು ಹೇಳ್ತಾ ಇದ್ದೆ. ಅದರೊಬ್ಬ ಯೋಗ ಸಾಧಕ ನಿಜವಾಗ್ಲೂ ಹೇಗಿರ್ತಾನೆ ಅಂತ. ಯೋಗಿಗಳಲ್ಲಿ ಬಹಳ ಶ್ರೇಷ್ಠನಾದವನು ಹೇಗಿರ್ತಾನೆ, ನೀವೆಲ್ಲರೂ ಯೋಗಿಗಳಾಗಬೇಕು. ಇನ್ನೊಬ್ಬರ ಸಂತೋಷ ಯಾವತ್ತು ನಿಮಗೆ ಅಸೂಹೆ ತರುತ್ತಲ್ಲ, ಅವತ್ತು ನಿಮಗೆ ನೀವು ಅಂದ್ಕೊಳ್ಳಿ. ಈಗ ನೀವು ನನ್ನ ಮುಂದೆ ಅದನ್ನು ತೋರ್ಪಡಿಕೆ ಮಾಡ್ಕೊಳ್ಳದೆ ಇರ್ಬೋದು, ಅಥವಾ ನಿಮ್ಮ ಗಂಡ, ನಿಮ್ಮ ಮಕ್ಕಳು, ಅಥವಾ ನಿಮ್ಮ ಹೆಂಡತಿ, ಇವ್ರ ಮುಂದೆ ನೀವು ತೋರ್ಪಡಿಕೆ ಮಾಡ್ಕೊಳ್ಳದೆ ಇರ್ಬೋದು. ಇನ್ನೊಬ್ರು ಯಾರೋ ಉದ್ಧಾರವಾಗ್ತಿದ್ದಾರೆ ಅಂದಾಗ ಒಂದು ವೇಳೆ ನಿಮಗೆ ಅಸೂಹೆ ಬಂದರೆ ನೀವು ತಿಳ್ಕೊಳ್ಳಿ, ನೀವಿನ್ನೂ ಕೂಡ ಕತ್ತಲೆಯ ಹಾದಿಯಲ್ಲಿ ಇದ್ದೀರಿ. ನೀವಿನ್ನೂ ಕೂಡ ಭಗವಂತನ ನಿಜವಾದ ಸಂದೇಶವನ್ನು ಅರ್ಥ ಮಾಡಿಕೊಂಡಿಲ್ಲ. ಬರುತ್ತೆ, ಯಾರೊಬ್ಬರು ನಿಮ್ಮ ಸಂಬಂಧಿಕರೊಬ್ಬರು ಮನೆ ಕಟ್ಟಿಬಿಟ್ರು, ಅಥವಾ ನಿಮ್ಮ ಅಣ್ಣ ತಮ್ಮದಿರ ಏನೋ ಉದ್ಧಾರ ಆಗಿಬಿಟ್ರು, ಅಥವಾ ನಿಮ್ಮ ಊರಲ್ಲೇ ಯಾರೋ ಉದ್ಧಾರ ಆಗಿಬಿಟ್ರು. ಅದೇನೋ ಒಂದು ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ಇದೇನಪ್ಪ ಹಿಂಗೆ ಮಾಡಿಬಿಟ್ಟ, ನಾವೇನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಅಥವಾ ನಮ್ಮ ಆಲಸ್ಯತನದ ಬಗ್ಗೆ ನಮಗೊಂದು ಪ್ರಶ್ನೆ ಬಂದರೆ ಅದು ಸರಿನೇ, ತೊಂದರೆ ಇಲ್ಲ. ಆದರೆ ಅವನಂಗೆ ಮಾಡಿಬಿಟ್ನಲ್ಲ, ಅವನನ್ನೇನಾದರೂ ಮಾಡಿ ಕಾಲು ಎಳಿಬೇಕಲ್ಲ, ಅಥವಾ ಅವನ ಬಗ್ಗೆ ಎಲ್ಲಾದರೂ ಅಪಪ್ರಚಾರ ಮಾಡಬೇಕಲ್ಲ. ಈಗ ಏನಾಗ್ಬಿಡುತ್ತೆ, ಯಾರೋ ಇಬ್ಬರು ಮಾತಾಡ್ತಿರ್ತಿದ್ರಿ, ಒಂದು ಹತ್ರ ಕೂತ್ಕೊಂಡು ಎಲ್ಲೆಡಕ್ಕೆ ಹಾಕೊಂಡು ಮಾತಾಡ್ತಿದ್ದೀರಿ. ಏನು ಅಷ್ಟು ದುಡ್ಡು ಮನೆ ಕಟ್ಟಿಬಿಟ್ಟ, ಅದು ಎಲ್ಲಿ ತನ್ನೋ ದುಡ್ಡ, ಏನಪ್ಪ ಹಿಂಗೆ ಬೆಳೆದ್ಬಿಟ್ರು ಅವರು ಅಂತ ಅಂದಾಗ ನಾವು, ಅಯ್ಯೋ ಪಾಪ ಅವ್ರು ಕಷ್ಟಪಟ್ಟಿರ್ತಾರೆ, ಏನೋ ಅವ್ರದ್ದು ಭಗವಂತ ಅವ್ರು ಕೊಟ್ಟಿದ್ದಾನೆ, ನೋಡಿ ಹೆಂಗೋ ಒಳ್ಳೆಯವ್ರಾದ್ರಲ್ಲ, ಒಳ್ಳೇದಾಗಲಿ ಅವ್ರಿಗೆ ಅಂದರೆ ಮನಸ್ಸಿಂದ ಅನ್ಬೇಕು ಒಳ್ಳೇದು. ಹಂಗೆ ಅದ್ರ ಬದಲು
ಏನು ಎಲ್ಲಿಂದ ತಂದ್ರಪ್ಪ ಅಷ್ಟು ದೊಡ್ಡ ಮನೆ ಕಟ್ಬಿಟ್ರು ಅಂದಾಗ, ಏ ಬಂದ್ರೆ ಎಲ್ಲಿ ನಿಯತ್ತಾಗಿ ಬದುಕೋರು ಅಂಥ ದೊಡ್ಡ ಮನೆಯಲ್ಲಿ ಕಟ್ಟೋಕ್ಕಾಗುತ್ತೆ, ಏನೋ ಮಾಡಿರ್ತಾರೆ ಅವ್ರದ್ದು ಗೊತ್ತಲ್ಲ, ಏನೇನೋ ಇರ್ತಾವ ಅವ್ರವು ಅಂದ್ರೆ ಅವ್ರಿಗೇನು ಅಂದಂಗಲ್ಲ, ನಮಗೆ ನಾವೇನೋ ಅಂದ್ಕೊಂಡಂಗೆ ಅದೆಲ್ಲ ಕನ್ಸಲ್ಲೂ ಬರಬಾರ್ದು. ಅರೇ ದೊಡ್ಡ ಮನೆ ಕಟ್ಟಿದವನು ಭಗವಂತನ ಪಾದಕ್ಕೆ ಹೋಗಬೇಕು, ರಸ್ತೆ ಬದಿಯಲ್ಲಿ ಭಿಕ್ಷೆ ಬೇಡುವನು ಭಗವಂತನ ಪಾದಕ್ಕೆ ಹೋಗಬೇಕು. ಅಂತಿಮವಾಗಿ ಇರುವ 3 ದಿನದ ಬದುಕಲ್ಲಿ ಯಾರ ಗೂಡು ದೊಡ್ಡದು ನಮಗದು ಬೇಡ, ಯಾರ ಮನಸ್ಸು ದೊಡ್ಡದು ಅದಷ್ಟೇ ನಮಗೆ ಬೇಕು. ನಾವು ಗೂಡು ನೋಡಿ ಬದುಕಿನ ಮನುಷ್ಯನ ಯೋಗ್ಯತೆಯನ್ನು ನಿರ್ಧಾರ ಮಾಡಬಾರದು. ಒಬ್ಬನ ಗೂಡು ಅರಮನೆ, ಇನ್ನೊಬ್ಬನ ಗೂಡು ಸೆರೆಮನೆ, ಒಬ್ಬನ ಗೂಡು ಗುಡಿಸಲು. ಹೀಗೆ ಒಬ್ಬ ಅರಮನೆಯಲ್ಲಿದ್ದಾನೆ, ಒಬ್ಬ ಜೈಲಲ್ಲಿದ್ದಾನೆ, ಒಬ್ಬ ಗುಡಿಸಲಲ್ಲಿದ್ದಾನೆ, ಒಬ್ಬ ಬೀದಿಲಿದ್ದಾನೆ, ಒಬ್ಬ ರಸ್ತೆ ಬದಿಯಲ್ಲಿದ್ದಾನೆ. ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಭಗವಂತನ ಇಚ್ಛೆ. ಅರಮನೆಯಲ್ಲಿರೋನು ನಾಳೆ ಯಾವುದೋ ಪ್ರಕರಣದಲ್ಲಿ ಸಿಗಾಕೊಂಡು ಸೆರೆಮನೆ ಸೇರ್ತಾನೆ, ಸೆರೆಮನೆಯಿಂದ ಆಚೆ ಬಂದ ಮೇಲೆ ಬೀದಿಲಿರ್ತಾನೆ, ಗುಡಿಸ್ಲಿಕ್ಕೆ ಬರ್ತಾನೆ. ಏನಿದು ಅಂದರೆ ನಾನು ಎಷ್ಟು ದೊಡ್ಡ ಮನೆಯಲ್ಲಿದ್ದೀನಿ ಅದು ಮುಖ್ಯವಲ್ಲ, ನಾನು ಹೇಗೆ ಯಾವ ದಾರಿಯಲ್ಲಿ ಬದುಕುತ್ತಿದ್ದೀನಿ. ಇನ್ನೊಬ್ಬರಿಗೆ ಪರೋಪಕಾರ ಮಾಡದೆ ಹೋದರೂ ಇನ್ನೊಬ್ಬರಿಗೆ ಅಪಚಾರ ಮಾಡಬಾರ್ದು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು. ನಾನು ಇರುವ ಮನೆ ಪುಟ್ಟದಾಗ ಒಂದು ಸೀಟಿನ ಮನೆ ಆದರೂ ಪರವಾಗಿಲ್ಲ, ನಾನು ಬೆಳಗ್ಗೆ ಎದ್ದು ಭಗವದ್ಗೀತೆ ಕೇಳುವಷ್ಟು ನನ್ನ ಬದುಕಲ್ಲಿ ನಾನು ಸಭ್ಯ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನೀವು ಅರಮನೆಯಲ್ಲಿ ಸಾಕ್ಷಾತ್ ವೈಕುಂಠದಲ್ಲಿ ಇದ್ದೀರಿ. ಈ ಸಿಮೆಂಟ್ ಮನೆ ತಾಂಡಿ ಏನು ಮಾಡ್ಕೊಳ್ತೀರಿ? ಹಾಗಾಗಿ ಇಲ್ಲಿ ಭಗವಂತನನ್ನ ಸ್ಮರಣೆ ಮಾಡುವುದು, ಭಗವಂತನ ದಾರಿಯಲ್ಲಿ ನಡೆಯುವುದು ಅಂದ್ರೆ ಅದರ ಅರ್ಥ ಇನ್ಯಾರಿಗೂ ಕೂಡ ನಿಮ್ಮಿಂದ ನೋವಾಗಬಾರದು. ಅರೆ ಸ್ವಾಮಿ, ಇನ್ನೊಬ್ಬರಿಂದ ನಮಗಾಗುತ್ತಲ್ಲ, ಏನು ಮಾಡುವುದು? ಅವಶ್ಯವಾಗಿ ಅಂಥದ್ದೊಂದು ಸಮಯ ಬಂದಾಗ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದು ಧರ್ಮ. ಹೇಗೆ ಪಾಂಡವರು ಸಾಕ್ಷಾತ್ ಧರ್ಮದ ಪ್ರತಿರೂಪ ಆದರೂ ಕೂಡ ಅವರಿಗೆ ಅನ್ಯಾಯವಾದಾಗ ರಕ್ತಪಾತವೇ ಆಗೋಯಿತು. ಅದನ್ನು ನಾವು ಅಧರ್ಮ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ತೀರ ನಮ್ಮನ್ನು ತುಳಿಯೋರು ಕಾಲ ಹೆಚ್ಚಾಯಿತು, ತುಳಿಯೋರು ಬಲ ಹೆಚ್ಚಾಯಿತು ಅಂದಾಗ ನಾವು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಲೇಬೇಕು. ಹಾಗಾಗಿ ಇಲ್ಲಿ ಕೃಷ್ಣ ನಮಗೆ ಹೇಳಿದ್ದು ಏನೂ ಇಲ್ಲಪ್ಪ, ಭಗವಂತನ ಪೂಜೆ ಅಂದರೆ ಬೇರೇನೂ ಅಲ್ಲ. ಅಲ್ಲೊಂದು ಆಂಬುಲೆನ್ಸ್ ಹೋಗ್ತಾ ಇದೆ, ಆಂಬುಲೆನ್ಸ್ ಹೋಗಬೇಕಾದ್ರೆ ಪಾಪ ಆಂಬುಲೆನ್ಸ್ ಒಳಗಡೆ ಇರೋನು ಅದು ಏನು ದುಃಖ ಪಡ್ತಾವನೋ ಏನೋ, ಅವರ ಕುರಿತು ಒಂದು ಅನುಕಂಪ, ಅವರ ಕುರಿತು ಒಂದು ಪ್ರಾರ್ಥನೆ ಇದೆಯಲ್ಲ, ಇದು ಭಗವಂತನ ಪೂಜೆಯಾಗುತ್ತೆ. ಅಯ್ಯ, ನೀನು ನನಗೆ ಗಂಧದ ಕಡ್ಡಿ ಕರ್ಪೂರ ಹಚ್ಚದೆ ಹೋದ್ರೂ 100 ತೆಂಗಿನಕಾಯಿ ಹೊಡಿದೆ ಹೋದ್ರೂ ನನಗೇನೂ ನಷ್ಟವಿಲ್ಲ. ಸಕಲ ಸೃಷ್ಟಿಯೇ ನಾನು ಮಾಡಿರಬೇಕಾದ್ರೆ ನೀನು ತೆಂಗಿನಕಾಯಿ ತಾಂಡು ನಾನೇನು ಮಾಡಲಿ? ನಾನು ನಿನ್ನಲ್ಲಿ ಕೇಳೋದು ಭಕ್ತಿ. ನಾನು ಸೃಷ್ಟಿಸಿರುವ ಈ ಸೃಷ್ಟಿಯ ಕುರಿತು ನಿನ್ನಲ್ಲಿ ಒಂದು ಕರುಣೆ ಇರಬೇಕು. ಯಾಕಂದರೆ ನೀನು ಕೂಡ ನನ್ನ ಸೃಷ್ಟಿಯ ಒಂದು ಭಾಗ, ಮತ್ತು ಇನ್ನೆಲ್ಲರೂ ಕೂಡ ನನ್ನ ಸೃಷ್ಟಿಯ ಒಂದು ಭಾಗವೇ. ನೀನು ನಿನ್ನನ್ನು ಗೌರವಿಸಿಕೊಳ್ಳುವುದರ ಜೊತೆಗೆ ನನ್ನನ್ನು ಗೌರವಿಸುವುದರ ಜೊತೆಗೆ ಇತರರನ್ನೂ ಗೌರವಿಸುವ ಬುದ್ಧಿ ಬಂದರೆ ನಾನು ನಿನ್ನ ಜೊತೆ ಇರ್ತೀನಿ. ನೀನು ನನ್ನನ್ನು ಗೌರವಿಸಿ ಜನರನ್ನೆಲ್ಲ ನೀನು ಕಾಲ್ಕಸ ಮಾಡಿಕೊಂಡ್ರೆ ನಾನು ನಿನ್ನ ಬಳಿ ಇರೋದಿಲ್ಲ ಅಂತಾನೆ ಪರಮಾತ್ಮ. ಭಗವಂತನ ಪ್ರೀತಿಸೋದಿಕ್ಕೆ ಏನು ಕಾರಣ? ಸರ್, ಅವ್ನು ನಾನು ಕೇಳಿದ್ದು ಕೊಡ್ತಾನೆ ಸರ್, ಅದಕ್ಕೆ ಪ್ರೀತಿಸ್ತೀನಿ. ಹೌದಾ? ನಿನ್ನನ್ನು ನೀನು ಪ್ರೀತಿಸ್ಕೊಳ್ಳೋಕೆ ಸರ್ ನಮ್ಮನ್ನು ನಾವು ಪ್ರೀತಿಸ್ಬೇಕು ಸರ್, ಅದಕ್ಕೆ ಓಕೆ. ಆದರೆ ಇನ್ನು ಜನಗಳನ್ನ ಯಾಕೆ ನೀನು ಗೌರವಿಸಲ್ಲ? ಅಯ್ಯೋ, ಅವರನ್ನು ಗೌರವಿಸೋದ್ರಿಂದ ನನಗೇನು ಲಾಭ ಸರ್? ಇನ್ನೊಬ್ಬರನ್ನು ಗೌರವಿಸುವುದು ಲಾಭದ ಕಾರಣಕ್ಕಾಗಲ್ಲ, ಇನ್ನೊಬ್ಬರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವ ಎಚ್ಚರ ನಾವಿನ್ನೊಬ್ಬರಿಗೆ ಕೊಡುವ ಗೌರವಕ್ಕೆ ಕಾರಣ. ಅವನಿಂದ ನಮಗೆ ಲಾಭವೋ ನಷ್ಟವೋ ನಮಗೆ ಅದು ಬೇಕಿಲ್ಲ. ಹಾಗಾಗಿ ಈ ಮೂಲಕ ಇನ್ನೊಬ್ಬರ ಸಂತೋಷವನ್ನು ನನ್ನ ಸಂತೋಷ ಅಂತ ತಿಳಿಯಪ್ಪ. ಹಾಗೆ ಯಾರು ತಿಳಿತಾನೋ ಅವನು ಯೋಗಿ, ಅವನು ಮಹಾತ್ಮ, ಅವನೊಬ್ಬ ಸಾಧಕ. ಆಯ್ತಾ? ಹೀಗೆ ಭಗವತ್ ಭಕ್ತರಲ್ಲೇ ಭಗವಂತನ ವಿಶೇಷ ಸನ್ನಿಧಾನವಿದೆ ಅಂತ ಹೇಳ್ತಾರೆ. ನಾನು ಅದನ್ನು ಯಾವಾಗಲೂ ನಾನು ವೈಯಕ್ತಿಕವಾಗಿ ನಾನು ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ. ನನಗೆ ಯಾಕೋ ಈ
ಪೂಜೆ ಪುನಸ್ಕಾರಗಳಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ, ಅದು ನಾನು ಒಪ್ಕೊಳ್ತೀನಿ. ಆದರೆ ಭಗವಂತನನ್ನು ನಾನು ನಿಜವಾಗಿಯೂ ಕಾಣೋದು ಭಗವದ್ ಭಕ್ತರಲ್ಲಿ, ಆಶ್ರಮಕ್ಕೆ ಬರೋರಲ್ಲಿ, ಪ್ರವಚನ ಸಮಯದಲ್ಲಿ ಹಾಗೂ ನಿಮ್ಮಂಥ ಈ ಸಜ್ಜನ ಮಂದಿಗಳಲ್ಲಿ ನಾನು ಭಗವಂತನನ್ನು ಕಾಣ್ತೀನಿ. ಆಗ ನೋಡಿದ್ರೆ ನನ್ನ ತಾಯಿ ಎಷ್ಟೊತ್ತು ಪೂಜೆ ಮಾಡ್ತಾರಲ್ಲ, ಅದರ ಕಾಲು ಭಾಗ ನನಗೆ ಪೂಜೆ ಮಾಡಲಿಕ್ಕೆ ಶಕ್ತಿ ಇಲ್ಲ. ಅದು ತಪ್ಪು ಅಂತ ನಾನು ಹೇಳಲ್ಲ. ನೀವು ಭಗವಂತನನ್ನು ಎಲ್ಲೆಲ್ಲಿ ಕಾಣ್ತೀರ ಅದು ನಿಮಗೆ ಬಿಟ್ಟಿದ್ದು. ಬಸವಣ್ಣನವರು ಹೇಳಿದ್ರು ಕಾಯಕದಲ್ಲಿ ಕಾಣಪ್ಪ ಅಂತ. ಅದು ಬಹಳ ಶ್ರೇಷ್ಠವಾದದ್ದು. ನಿಮಗೆ ದೇವರ ಕೋಣೆಯಲ್ಲಿ ತುಂಬ ಸಮಯ ದೇವರ ಪೂಜೆ ಮಾಡಲಿಕ್ಕೆ ಶಕ್ತಿ ಇದೆಯಾ? ಇಟ್ಸ್ ಓಕೆ, ಒಳ್ಳೆಯದು, ತೊಂದರೆ ಇಲ್ಲ. ಆದರೆ ಭಗವಂತನ ವೈಕುಂಠಕ್ಕೆ ಅಥವಾ ಆ ಪರಮೇಶ್ವರನ ಕೈಲಾಸಕ್ಕೆ ಇರುವ ಏಕೈಕ ಮಾರ್ಗ, ಒಂದೇ ಬಾಗಿಲು, ಅದು ಜ್ಞಾನ. ಜ್ಞಾನದ ಹೊರತಾಗಿ ಬೇರೆಲ್ಲ ವಿಚಾರಗಳು ಕೂಡ ಅಪೂರ್ಣ. ಹಾಗಾಗಿ ಇಲ್ಲಿ ಜ್ಞಾನ, ಅಥವಾ ನೀವು ಇದನ್ನು ಕೇಳ್ತಾ ಇದ್ದೀರಿ, ನೀವೆಲ್ಲರೂ ಭಗವತ್ ಭಕ್ತರಿದ್ದೀರಿ, ನಿಮ್ಮ ಜೊತೆ ಬೆಳಗಿನ ಸಮಯ ಒಂದು ಅರ್ಧ ಗಂಟೆ ಕಳೆಯೋದು ಅಂದರೆ ಇಡೀ ದಿನ ನಾನು ಒಂದು ಅಶ್ವಮೇಧ ಯಾಗವನ್ನು ಮಾಡಿದಕ್ಕೆ ಸಮ. ಅದನ್ನು ನಾನು ಯಾವಾಗಲೂ ಅನುಭವಿಸ್ತೀನಿ, ಆ ಫೀಲನ್ನು ಅನುಭವಿಸ್ತೀನಿ. ಹಾಗಾಗಿ ನೀವು ಕೂಡ ಇಲ್ಲಿ ಕೃಷ್ಣ ಹೇಳ್ತಕ್ಕಂಥ ಪ್ರತಿಯೊಂದು ವಿಚಾರವನ್ನು ಕೇಳಿಸಿಕೊಂಡು ಅದರಂತೆ ನಿಮ್ಮ ಮನಸ್ಸನ್ನು ಸಮಾಧಾನವಾಗಿಟ್ಟುಕೊಂಡು ಏಕಾಗ್ರವಾಗಿಟ್ಟುಕೊಂಡು ನಿಮ್ಮ ಬದುಕನ್ನು ನೆಮ್ಮದಿಯಿಂದ ಕಳಿಬೇಕು. ಈ ಮಧ್ಯೆ ಭಗವದ್ಗೀತೆ ಕೇಳಿದ ಮಾತ್ರಕ್ಕೆ ಕಷ್ಟಗಳು ಬರಲ್ವಾ? ಬಂದೇ ಬರ್ತಾವೆ. ಆಗ ನೋಡಿದ್ರೆ ನಿಮ್ಗೊಂಚೂರು ಜಾಸ್ತಿನೇ ಕಷ್ಟ ಬರ್ತವೆ, ಜಾಸ್ತಿನೇ ಬರ್ತವೆ ನಿಮಗೆ ಸ್ವಲ್ಪ ಕಷ್ಟ. ಆದರೆ ಯಾಕೆ ಬರ್ತಾವೆ? ತಡೆಯಪ್ಪ, ಈಕೆ ಭಗವದ್ಗೀತೆ ಕೇಳ್ತಿದ್ದಾರೆ ಅಥವಾ ಈತ ಭಗವದ್ಗೀತೆ ಕೇಳ್ತಿದ್ದಾರೆ, ಈತ ನಿಜವಾಗ್ಲೂ ಅದನ್ನು ಅರ್ಥ ಮಾಡ್ಕೊಳ್ತಿದ್ದಾನ? ನಿಜವಾಗ್ಲೂ ಮನಸ್ಸು ಗಟ್ಟಿ ಆಗ್ತಿದೆಯಾ? ನಿಜವಾಗ್ಲೂ ಸತ್ಯದ ದರ್ಶನ ಈತ ಮಾಡಿದ್ದಾನ? ನಿಜವಾಗ್ಲೂ ದುಃಖವನ್ನು ಸಹನೆ ಮಾಡುವ ಶಕ್ತಿ ಇವನಿಗೆ ಬಂದಿದೆಯಾ ಅಂತ ಪರೀಕ್ಷೆ ಮಾಡಲಿಕ್ಕೆ ನಿಮಗೆ ಕಷ್ಟ ಕೊಡ್ತಾನೆ ಭಗವಂತ. ಆದರೆ ಅರ್ಥ ಮಾಡ್ಕೊಳ್ಳಿ, ಭಗವಂತ ನಿಮಗೆ ಕಷ್ಟಗಳನ್ನು ಕೊಟ್ಟಷ್ಟು ಆ ಸಮಯದಲ್ಲಿ ನೀವು ಕಲಿಯುವ ಪಾಠ ಇದೆಯಲ್ಲ, ಅದು ಯಾವ ಗುರುವೂ ಕಲಿಸೋದಿಲ್ಲ. ಅದಕ್ಕೆ ಬಹಳ ಹಿಂದೆ ಮಹಾಭಾರತದಲ್ಲಿ ಒಂದು ಸಮನೆ ಬರುತ್ತೆ. ಕೃಷ್ಣನನ್ನ ವಿಷ್ಣುವನ್ನ ನಾರದ ಮುನಿಗಳು ಕೇಳ್ತಾರೆ, ಅಯ್ಯ, ಯಾವಾಗಲೂ ಕೂಡ ಈ ವಿಷ್ಣುವಿನ ಭಕ್ತರು ಬಡವರೇ ಆಗಿರ್ತಾರಲ್ಲಪ್ಪ, ಯಾಕೆ? ಅದಕ್ಕೆ ಬಡ ಬ್ರಾಹ್ಮಣರು ಅಂತ ಬಹಳ ಹಿಂದೆ ಹೇಳೋರು. ಯಾಕಪ್ಪ ಈ ವಿಷ್ಣುವಿನ ಭಕ್ತರು ಯಾವಾಗಲೂ ಬಡವರೇ ಆಗಿರ್ತಾರೆ ಎಂದಾಗ ಯಾರೋ ಮಹಾನ್ ಭಾವರು ಹೇಳ್ತಾರೆ, ಅಯ್ಯ, ಅವನು ಯಾರಿಗೆ ವಿಷ್ಣು ಅಂದರೆ ಕೃಷ್ಣ ಅಥವಾ ಭಗವಂತ ಯಾರಿಗೆ ಒಲಿತಾನೋ ಅವನು ಮಾಡೋ ಮೊದಲ ಕೆಲಸ ಅಂದ್ರೆ ಅವ್ರ ಹತ್ರ ಇರೋ ಎಲ್ಲ ಸಂಪತ್ತನ್ನು ಕಿತ್ಕೊಳ್ತಾನಂತೆ. ಭಗವಂತ ಒಲಿದ ಮೊದಲಿಗೆ ಮಾಡುವ ಮೊದಲ ಕೆಲಸ ಆ ಭಕ್ತನಲ್ಲಿರುವ ಅಷ್ಟೋ ಇಷ್ಟೋ ಸಂಪತ್ತಿದೆಯಲ್ಲ ಅದನ್ನು ಕಿತ್ಕೊಳ್ತಾನೆ. ಯಾಕೋ ತುಂಬ ಕಷ್ಟ ಅನ್ನೋ ಸ್ಥಿತಿಗೆ ತಂದಿಡ್ತಾನೆ. ಆಗಲೂ ಅವನಲ್ಲಿ ಭಕ್ತಿ ಉಳಿಯಿತು ಅಂದ್ರೆ ಅವನಿಗೆ ಪರಂಧಾಮಕ್ಕೆ ನೇರವಾದ ಟಿಕೆಟ್. ಬದುಕಿದ್ದಾಗಲೂ ಅವನಿಗೆ ನೆಮ್ಮದಿ ಕೊಡ್ತಾನೆ, ಸತ್ತ ನಂತರವೂ ಅವನಿಗೆ ಲೋಕದಲ್ಲಿ ಭಗವಂತನ ಅಂತರಂಗದಲ್ಲಿ ಜಾಗವಿದೆ. ಆದರೆ ಈ ಭಕ್ತಿ ಇಲ್ಲದವ್ರಿಗೆ ಶ್ರೀಮನ್ನಾಗಿ ಇಟ್ಟಿರ್ತಾನಂತೆ. ಯಾಕಂದ್ರೆ ಇಲ್ಲಿ ಅನುಭವಿಸಿ ಇದಾದ್ಮೇಲೆ ನಿಮಗೆ ನರಕ ಕಾದಿದೆ ಅಂತ. ಶಾಶ್ವತವಾದ ಸುಖವನ್ನ, ಶಾಶ್ವತವಾದ ಆ ನಿರಾಳತೆಯನ್ನ, ಆ ಮನಃಶಾಂತಿಯನ್ನ, ಆ ಚಿರಶಾಂತಿಯನ್ನ ನಾವು ಸತ್ತಾತ್ಮಕ್ಕೆ ಶುಭ ಕೋರಬೇಕಾದ್ರೆ, ಅಯ್ಯೋ ಚಿರಶಾಂತಿ ಸಿಗಲಿ, ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಂತೀವಲ್ಲ, ಅದರ ಅರ್ಥ ಶಾಶ್ವತವಾಗಿ ಭಗವಂತನ ಲೋಕಕ್ಕೆ ಅದು ಪಯಣಿಸಲಿ ಅಂತ. ಹಾಗೆ ಪಯಣಿಸಬೇಕು ಅಂದ್ರೆ ಇಲ್ಲ ಹಂಗೆ ಬದುಕಿರಬೇಕು. ಇಲ್ಲಿ ಹೆಂಗೆಂಗೋ ಬದುಕಿಬಿಟ್ಟು ಸತ್ತಾದ ಮೇಲೆ ನಾವು ಚಿರಶಾಂತಿಯಿಂದ ಮಾತ್ರಕ್ಕೆ ಅದು ಸಿಗಲ್ಲ. ಹಾಗಾಗಿ ಭಗವಂತ ನಿಮಗೆ ಒಲಿದಿದ್ದಾನೆ ಅಂದಾಗ ಕೆಲವೊಮ್ಮೆ ಕಷ್ಟಗಳು ಜಾಸ್ತಿ ಸ್ವಾಮಿ. ಆ ಕಷ್ಟಗಳು ಬಂದಾಗ ಎಷ್ಟೋ ಸಾರಿ ಜನಗಳು ಏನು ಮಾಡ್ತಾರೆ, ದೇವರೇ ಇಲ್ಲ, ನಾನು ಯಾವ ದೇವ್ರನ್ನೂ ನಂಬಲ್ಲ, ಮನೇಲಿರೋ ಫೋಟೋನೆಲ್ಲ ತೆಗೆದು ಆಚೆಗೆ ಎಸ್ಬಿಡ್ತಾರೆ. ನೋಡಿದ್ದೀನಿ, ನಾನು ಭಗವಂತನ ಬೈಯೋರು ನೋಡಿದ್ದೀನಿ. ನೀವು ಫೋಟೋ ಅಲ್ಲ, ದೇವ್ರ ಫೋಟೋ ಚೆಚ್ಚಿ ಹಾಕಿದ್ರು ದೇವ್ರಿಗೆ ಏನೂ ನಷ್ಟವಿಲ್ಲ. ದೇವರು ಆ ಫೋಟೋದಲ್ಲಿ ಇಲ್ಲವೇ ಇಲ್ಲ. ಅಥವಾ ಆ ಫೋಟೋದಲ್ಲಿ ದೇವರನ್ನು ಕೂರಿಸಿದ್ದೀನಿ, ಆ ಫೋಟೋ ಎಷ್ಟು ಮಾತ್ರಕ್ಕೆ ದೇವರು ಹೋಗಿಬಿಟ್ಟ? ಇಲ್ಲಪ್ಪ, ಹಾಗೇನಿಲ್ಲ, ದೇವರಿಗೆ ಏನೂ ನಷ್ಟವಿಲ್ಲ. ಹಾಗಾಗಿ ಭಗವಂತನನ್ನು ನಂಬುವ ಬಗೆ ಇದೆಯಲ್ಲ, ಅದು ನಮ್ಮ ಲಾಭ ನಷ್ಟವನ್ನು ನೋಡ್ಕೊಂಡಲ್ಲ.
ನಂಬಬೇಕು ಅಲ್ವಾ? ತಾಯಿ ತಂದೆಯನ್ನ ಮಗು ಹೇಗೆ ನಂಬುತ್ತೋ ಹಾಗೆ ನಾವು ಭಗವಂತನನ್ನು ನಂಬಬೇಕು. ಇದಿಷ್ಟಾಯ್ತು. ಮುಂದಕ್ಕೆ ಈಗ ಬಹಳ ಮುಖ್ಯವಾದ ಪ್ರಶ್ನೆಯನ್ನ ನೋಡಿ. ಇಷ್ಟು ಹೊತ್ತು ಕೃಷ್ಣನೇ ಮಾತಾಡ್ತಿದ್ದಾನೆ, ಅರ್ಜುನ ಮಾತಾಡಿ ಎಷ್ಟೋ ಅಧ್ಯಾಯಗಳೇ ಆಗೋಯ್ತು. ಈಗ ಅರ್ಜುನ ಉವಾಚ, ಅರ್ಜುನ ಕೇಳ್ತಾನೆ. ಎಷ್ಟೋ ಸಮಯ ಆದಮೇಲೆ ಎಷ್ಟೋ ಸಮಯ ಧ್ಯಾನ ಹಿಂಗಿರಬೇಕು, ಹಂಗಿರಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಕೃಷ್ಣ ಹೇಳ್ತಾ ಬಂದ. ಈಗ ಬಹಳ ಮುಖ್ಯವಾದ ಪ್ರಶ್ನೆ. ಅಪ್ಪ, ಅಡುಗೆ ಮಾಡಬೇಕು, ಹಿಂಗೆ ಉಪ್ಪು ಹಾಕಬೇಕು, ಹಿಂಗೆ ಮಸಾಲೆ ಹಾಕಬೇಕು, ಹೀಗೆ ತರಕಾರಿ ಹಾಕಬೇಕು. ಈಗ ಇಷ್ಟೆಲ್ಲ ಹೇಳಾದ ಮೇಲೆ ಅರ್ಜುನ ಏನು ಕೇಳಬೇಕು? ಒಲೆ ಹೆಂಗಚ್ಚೋದು ಕೃಷ್ಣ ಅಂತ. ಇದು ಒಳ್ಳೆ ಕಥೆ ಆಯ್ತಲ್ಲ. ಹಿಂಗೆ ಅಡುಗೆ ಮಾಡೋದೆಲ್ಲ ಹೇಳ್ಕೊಟ್ಬಿಟ್ಟು ಒಲೆ ಹಚ್ಚೋಕೆ, ಅರೆ ಪ್ರಥಮ ಹಂತವೇ ಒಲೆ ಹಚ್ಚೋದಪ್ಪ, ಗ್ಯಾಸ್ ಹಚ್ಚೋದೇ ಮೊದಲು, ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ. ಹಂಗೆ ಕೃಷ್ಣ ಎಲ್ಲ ಹೇಳಾದ ಮೇಲೆ ಅರ್ಜುನ ಕೇಳ್ತಿದ್ದಾನೆ, ಯಹ ಆಯಂ ಯೋಗ ತ್ವಯ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯ ಅಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಂ. ಅಯ್ಯ ಮಧುಸೂದನ ಅಂದ್ರೆ ಇಲ್ಲಿ ಅರ್ಜುನ ಕೃಷ್ಣನನ್ನ ಮಧುಸೂದನ ಅಂತ ಸಂಬೋಧನೆ ಮಾಡ್ತಿದ್ದಾನೆ. ಅಂದ್ರೆ ಅದರ್ಥ ಅರ್ಜುನ ಹೇಳ್ತಿದ್ದಾನೆ, ನೀನು ಸಂಗ್ರಹವಾಗಿ ಹೇಳಿದ ಈ ಧ್ಯಾನ ಪದ್ಧತಿಯನ್ನ ನಾವು ಅಳವಡಿಸ್ಕೊಳ್ಳೋದು ಹೇಗೆ ಸಾಧ್ಯ ಅಂತ. ಯಾಕಂದ್ರೆ ಧ್ಯಾನ ಅನ್ನೋದು ಸಂಪೂರ್ಣ ಮಾನಸಿಕ ಪ್ರಕ್ರಿಯೆ. ಆದರೆ ನಮ್ಮ ಮನಸ್ಸು ಪ್ರಕ್ಷುಬ್ಧ ಮತ್ತು ಚಂಚಲ. ನಮ್ಮ ಮನಸ್ಸು ಹುಚ್ಚು ಕುದುರೆನ ಹುಚ್ಚಿ ಹಿಡಿದೇ ಇದ್ದಾಗಲೇ ಓಡಿಸೋದು ಕಷ್ಟ, ಇನ್ನು ಹುಚ್ಚಿಡಿದು ಬಿಟ್ರೆ ಸತ್ತ ಮ್ಯಾಲ್ ಕೂತಿರೋನು. ಹಂಗೆ ನಮ್ಮ ಮನಸ್ಸಿದೆಯಲ್ಲ, ಅದು ಹುಚ್ಚು ಕುದುರೆ ಸ್ವಾಮಿ. ಕೃಷ್ಣ, ಈ ಧ್ಯಾನ ಪದ್ಧತಿಯನ್ನೇನೋ ಹೇಳಿದೆ ಸರಿನಪ್ಪ, ಇದನ್ನ ಅಳವಡಿಸ್ಕೊಳ್ಳೋದು ಹೇಗೆ? ಯಾಕಂದ್ರೆ ಧ್ಯಾನ ಅಂದ್ರೆ ಅದೊಂದು ಮನಸ್ಸಿಗೆ ಸಂಬಂಧಿಸಿದ್ದು. ಆ ಮನಸ್ಸು ನೋಡಿದ್ರೆ ಹೆಂಗ್ ಬೇಕು ಹಂಗೆ ಓಡೋಗುತ್ತೆ, ನಮ್ಮ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಇದು ಹೇಗೆ ಇಂತಹ ಮನಸ್ಸನ್ನು ಹಿಡಿದಲ್ಲಿ ಇಟ್ಕೊಳ್ಳೋದು ಹೇಗೆ ಅಲ್ವಾ? ಈ ನೀನು ಹೇಳಿದ ಧ್ಯಾನ, ಆ ಸ್ಥಿರವಾದ ಧ್ಯಾನ ಯೋಗವನ್ನ ಸಾಧಿಸೋದು ಹೇಗಪ್ಪ ಅಂತ ಅರ್ಜುನ ಇಲ್ಲಿ ಕೇಳ್ತಿದ್ದಾನೆ. ಮತ್ತೊಂದು ಪ್ರಶ್ನೆಯನ್ನು ಅರ್ಜುನ ಕೇಳ್ತಾನೆ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಧಿ ಬಲವತ್ ದೃಢಂ ತಸ್ಯ ಅಹಂ ನಿಗ್ರಹಂ ಮನ್ಯೇ ವಾಯೋ ಇವ ಸುದುಷ್ಕರಂ. ಅಂದ್ರೆ ಅಯ್ಯ, ಮನಸ್ಸು ತುಂಬ ಚಂಚಲ, ಅದು ವಿಷಯದಿಂದ ವಿಷಯಕ್ಕೆ ಹಾರ್ತಾ ಇರುತ್ತೆ. ಅದು ಹೆಂಗೆ ಅಂದರೆ ಅದು ಒಂದು ಕಡೆ ನಿಲ್ಲೋದಲ್ಲಪ್ಪ. ಒಮ್ಮೆ ಇದನ್ನು ಇಷ್ಟಪಡುತ್ತೆ, ಒಮ್ಮೆ ಅದನ್ನು ಇಷ್ಟಪಡುತ್ತೆ. ಇಲ್ಲಪ್ಪ, ನಾನು ಕೃಷ್ಣ ಹೇಳಿದ್ದಾನೆ, ನಾನು ಏಕಾಗ್ರವಾಗಿ ಕೂತ್ಕೊಂಡು ಧ್ಯಾನವನ್ನು ಮಾಡಬೇಕು, ನನ್ನ ಮನಸ್ಸನ್ನು ನಿಗ್ರಹಿಸಬೇಕು, ಯಾವ ಕೆಟ್ಟ ಆಲೋಚನೆಗಳು ನನಗೆ ಬರಬಾರ್ದು, ನನ್ನ ಶಕ್ತಿಯನ್ನು ಹಾಳು ಮಾಡುವ ಯಾವ ಕೆಟ್ಟ ವಿಚಾರದಲ್ಲೂ ನಾನು ತೊಡಗಬಾರ್ದು, ಅವರ ಬಗ್ಗೆ ಮಾತಾಡಬಾರ್ದು, ನನ್ನ ಮನಸ್ಸನ್ನು ಸದಾ ಉಸಿರಾಟದ ಮೇಲೆ ಗಮನ ಇಡಬೇಕು, ನಾನು ನನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು, ಇಷ್ಟು ಮಾಡ್ಕೊಂಡು ಹೋಗಬೇಕಪ್ಪ ಅಂತ ನಾನು ಅಂದ್ಕೊಳ್ತೀನಿ ಸ್ವಾಮಿ. ಆದರೆ ಮನಸ್ಸು ಕೇಳಲ್ಲ. ಏನು ಮಾಡೋದು? ನನ್ನ ಮನಸ್ಸು ಸದಾ ನನ್ನನ್ನು ಸೋಲಿಸ್ತಾ ಇದೆ. ಅಂದರೆ ನನ್ನ ಸಂಕಲ್ಪ ಮತ್ತು ನನ್ನ ಮನಸ್ಸು ಅಂತ ಬಂದಾಗ ನನ್ನ ಸಂಕಲ್ಪ ಸೋಲ್ತಾನೇ ಇದೆ. ನಾನು ದಿವಸ ಅಂದ್ಕೊಳ್ತೀನಿ 4 ಗಂಟೆಗೆ ಎದ್ದೇಳಬೇಕು ಅಂತ, ನಾನು ಎದ್ದೇಳೋದು 7 ಗಂಟೆಗೆ ಅಂತ. 4 ಗಂಟೆಗೆ ಎದ್ದೇಳಬೇಕು ಅನ್ನೋದು ಸಂಕಲ್ಪ, ಆದರೆ ಎದ್ದೇಳೋದು ವಾಸ್ತವ. ಅಲಾರಂ ಬಡ್ಕೊಳ್ಳುತ್ತೆ, ಅಲಾರಂ ಎದ್ದೇಳುತ್ತೆ, ನಾನು ಎದ್ದೇಳಲ್ಲ. ಅಯ್ಯೋ, ಏನಿದು ಮನಸ್ಸಿನ ಸ್ಥಿತಿ? ಮನಸ್ಸೇ ಗೆಲ್ಲುತ್ತೆ, ನಾನು ಬರೀ ಸೋಲ್ತಾ ಇದ್ದೀನಿ. ತನಗೂ ಬೇಕಾದಂತೆ ಅದು ನನ್ನನ್ನು ಬಗ್ಗು ಬಡಿಯುತ್ತೆ. ನನ್ನ ಮನಸ್ಸು ನಮ್ಮ ಭಗವತ್ ಸಂಕಲ್ಪವನ್ನು ನುಚ್ಚು ನೂರು ಮಾಡುತ್ತೆ ನಮ್ಮ ಮನಸ್ಸು. ನಾನು ಅಂದ್ಕೊಳ್ತೀನಿ, ಅಯ್ಯೋ ಮಗನ ವಿಚಾರದಲ್ಲಿ ನಾನು ದುಃಖ ಪಡಬಾರ್ದು, ಸೊಸೆ ವಿಚಾರದಲ್ಲಿ ದುಃಖ ಪಡಬಾರ್ದು, ಅಥವಾ ಯಾರೋ ಏನೋ ಅಂದರು ಅಂತ ದುಃಖ ಪಡಬಾರ್ದು, ನಾನು ಕೃಷ್ಣನ ಮಾತನ್ನು ಪಾಲಿಸ್ತಾ ಇದ್ದೀನಿ, ಯಾರು ಏನಂದ್ರೂ ಕೂಡ ನಾನು ಧರ್ಮದಲ್ಲಿರೋನು, ನನಗೆ ಯಾರ ಮಾತುಗಳು ಕೂಡ ದುಃಖ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಆದರೆ ಯಾರೋ ಹಿಂಗೆ ಅಂದ್ಬಿಟ್ರೆ ವಾಟ್ಸಪ್ ಸ್ಟೇಟಸ್ ಹಾಕೊಂಡು ಗುಳೋ ಅಂತ ಅಳ್ತೀನಿ. ಏನು ನನ್ನ ಮನಸ್ಸು ಹಿಂಗಾಗ್ಬಿಡ್ತಲ್ಲ ಅಂತ. ಹಂಗಾಗುತ್ತೆ ಕೆಲವೊಮ್ಮೆ. ಈ ಏನು ಸಂಕಲ್ಪ, ಅಯ್ಯೋ ಗುರುವಿನ ಮಾತು ಕೇಳೋ, ಕೃಷ್ಣನ ಮಾತು ಕೇಳೋ ಹಂಗನ್ಸುತ್ತೆ. ಚಚ್ಚಿ ಬಿಸಾಕ್ಬಿಡ್ತೀನಿ ನನ್ನ ಜೀವನ, ನಾನು ಅಂದ್ಕೊಂಡಂಗಿನ ಮೇಲೆ ಅಂತ. ನಾನು ಯಾರ ಮಾತುಗೂ ದುಃಖ ಪಡಲ್ಲ ಅಂದ್ಕೊಳ್ತೀನಿ. ಏನೋ ಸೊಸೆ ಮಗ ಹಿಂಗೆ ಅಂದರು, ಮುಗೀತು ನನ್ನ ಕತೆ.
ಆ ಆಗುತ್ತೆ. ಆದರೆ ಇಲ್ಲಿ ಅರ್ಜುನ ಹೇಳ್ತಿದ್ದಾನೆ, ಅಯ್ಯ, ಭಗವತ್ ಸಂಕಲ್ಪವನ್ನೇ ನುಚ್ಚುನೂರು ಮಾಡೋ ಈ ಮನಸ್ಸು ನನಗಿಂತ ಶಕ್ತಿಶಾಲಿನಪ್ಪ, ಇದನ್ನು ಹೇಗೆ ನಾನು ನಿಯಂತ್ರಿಸೋದು? ಸಾಮಾನ್ಯ ಮನುಷ್ಯ ಮನಸ್ಸನ್ನು ನಿಗ್ರಹ ಮಾಡುವುದು ಹೇಗೆ? ಈ ಬೀಸೋ ಗಾಳಿಯನ್ನು ಹೇಗೆ ಮುಷ್ಟಿಯಲ್ಲಿ ಹಿಡ್ಕೊಳ್ಳೋಕೆ ಸಾಧ್ಯವಿಲ್ವೋ ಹಾಗೆ ಮನಸ್ಸನ್ನು ನಿಗ್ರಹ ಮಾಡುವುದು ಅಸಾಧ್ಯ ಅನ್ನುವ ಭಾವನೆ ನಮಗೆ ಬಂದ್ಬಿಡುತ್ತೆ. ಕೃಷ್ಣ ನೋಡಿ, ಅರ್ಜುನ ಹೇಳ್ತಿರೋನು. ಇದು ಅರ್ಜುನನ ಪ್ರಶ್ನೆ ಮಾತ್ರ ಅಲ್ಲ, ಕೇಳ್ತಾ ಇರೋ ಓದ್ತಾ ಇರೋ ನಮ್ಮೆಲ್ಲರಿಗೂ ಕೂಡ ಇದು ಅನ್ವಯಿಸಿರುತ್ತೆ. ನಮ್ಮ ಮನಸ್ಸಿಗೂ ಕೂಡ ಕೆಲವೊಮ್ಮೆ ಇದು ಬಂದಿರುತ್ತೆ. ಅಯ್ಯೋ, ಇದೆಲ್ಲ ನಮ್ಮಂಥವ್ರಿಗಲ್ಲಪ್ಪ, ಇದು ನಮ್ಮಿಂದ ಸಾಧ್ಯ ಇಲ್ಲ ಅನ್ನುವ ಯೋಚನೆ ಸಾಮಾನ್ಯವಾಗಿ ನಮ್ಮ ಮನಸ್ಸಿಗೆ ಬಂದ್ಬಿಟ್ಟಿರುತ್ತೆ. ಯಪ್ಪ, ಇವ್ರು ಹೇಳೋದಕ್ಕೂ ನಾನಿರೋದಕ್ಕೂ ಸಂಬಂಧವೇ ಇಲ್ಲ ಅಂದ್ಕೊಂಡು ಹೊಂಟೋಗ್ಬಿಟ್ಟಿರ್ತಾರೆ ತುಂಬ ಜನ. ಏನೊಂದು ಮಾಂಸ ತಿನ್ನಬಾರ್ದಂತೆ, ಯಾರಿಗೂ ಬೈಬಾರ್ದಂತೆ, ಯಾರಿಗೂ ಏನು ಅನ್ಬಾರ್ದಂತೆ, ಏನು ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಮಾಡಬಾರ್ದಂತೆ, ಇನ್ನೊಬ್ಬರಿಗೆ ದುಃಖ ಕೊಡಬಾರ್ದಂತೆ, ನಾವು ಸದಾ ಧ್ಯಾನಸ್ಥ ಸ್ಥಿತಿಯಲ್ಲಿರಬೇಕಂತೆ, ನಮ್ಮ ಕಾಯಕ ಮಾತ್ರ ನಾವು ಮಾಡಬೇಕಂತೆ, ಹೊರಗಿನ ಕೆಟ್ಟ ಕೆಟ್ಟ ಊಟವನ್ನು ಅಥವಾ ಹೊರಗಿನ ನಾಲಿಗೆ ರುಚಿ ಕೊಡುವ ಊಟವನ್ನು ಜಾಸ್ತಿ ಆಶ್ರಯಿಸಬಾರ್ದಂತೆ. ಅಯ್ಯೋಯ್ಯಪ್ಪ, ಇದೆಲ್ಲ ನನಗಾಗಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೊಂಟೋಗ್ಬಿಡ್ತಾರೆ. ಯಾಕಂದ್ರೆ ಕಠಿಣತೆಯನ್ನು ಅಥವಾ ಅಂತಹದ್ದೊಂದು ಪಥ್ಯವನ್ನು ಸ್ವೀಕರಿಸೋಕೆ ತಯಾರಿಲ್ಲ ಅಂದರೆ ಯಾವುದೂ ಒಲಿಯುವುದಿಲ್ಲ ಜಗತ್ತಲ್ಲಿ. ನಾನು ಈ ಕಡೆ ಪಥ್ಯವನ್ನು ಅನುಸರಿಸೋದಿಲ್ಲ, ಮಾತ್ರ ಕಾಯಿಲೆ ಮಾತ್ರ ಹೋಗಬೇಕು ಅಂದ್ರೆ ಸಾಧ್ಯ ಇಲ್ಲ. ಈ ಕಡೆ ಮಾತ್ರನೂ ನುಂಗ್ತೀಯ, ಈ ಕಡೆ ಮಾಡಬಾರ್ದು ಮಾಡ್ತೀಯ ಅಂದರೆ ಅದು ಮುಗಿಯದ ಕತೆ. ಪಥ್ಯವು ಬೇಕು. ಪಥ್ಯವಂದರೆ ಅದು ಕಾಯಿಲೆ ವಿಚಾರ ಮಾತ್ರ ಅಲ್ಲ, ಏನೋ ಒಂದು ಸಾಧಿಸಬೇಕು ಅಂದರೆ ಶಿಸ್ತು ಅನ್ನೋದು ಒಂದು ಪಥ್ಯವಿದ್ದಂಗೆ. ಒಂದು ಟೈಮ್ ಟೇಬಲ್ ಹಾಕೊಂಡು ಬದುಕೋದು ಒಂದು ಪಥ್ಯವಿದ್ದಂಗೆ. ನನ್ನ ಕೆಲಸ ಇಷ್ಟು, ನಾನು ಅಷ್ಟು ಮಾತ್ರ ಮಾಡ್ತೀನಿ, ನಾನು ಯಾವ ಕಡೆನೂ ನೋಡಲ್ಲ, ಅದು ಒಂದು ಪಥ್ಯವಿದ್ದಂಗೆ. 4 ಗಂಟೆಗೆ ಎದ್ದು ಹೇಳ್ತೀನಿ, 5 ಗಂಟೆಗೆ ಎದ್ದು ಹೇಳ್ತೀನಿ, ಅದು ಒಂದು ಪಥ್ಯವಿದ್ದಂಗೆ. ಆದರೆ ಇದೆಯಾ ಅಂದರೆ ವ್ಯಾಕರಣ ಜ್ಞಾನವಿಲ್ಲದೆ ಪಾಠವನ್ನು ಓದುವುದು, ಪಥ್ಯವಿಲ್ಲದೆ ನಾನು ಔಷಧಿಯನ್ನು ಸೇವಿಸೋದು, ಎರಡೂ ವ್ಯರ್ಥ. ಔಷಧಿ ಮಾತ್ರ ಸೇವಿಸ್ತಾ ಇದೆಯಾ, ಪಥ್ಯವಿಲ್ಲ ಅಂದ್ರೆ ವ್ಯರ್ಥ. ಪಾಠ ಓದ್ತಾ ಇದೆಯಾ, ವ್ಯಾಕರಣ ಜ್ಞಾನ ಇಲ್ಲ ಅಂದ್ರೆ ಅದು ವ್ಯರ್ಥ. ಅದಕ್ಕೆ ಭಗವಂತ ಹೇಳ್ತಿದ್ದಾನೆ, ಅಂದ್ರೆ ಕೃಷ್ಣ ಕೇಳ್ತಿದ್ದಾನೆ, ಅಪ್ಪ ಇದು ನಮ್ಮಿಂದ ಸಾಧ್ಯ ಇಲ್ಲ, ಓಡೋಗ್ಬಿಡೋಣ ಅನ್ಸುತ್ತೆ. ಈಗ ನೋಡಿ, ಅರ್ಜುನ ಆಜ್ಞೆ ಮಾಡಿದ್ದು, ಅಯ್ಯಯ್ಯಪ್ಪ, ನಾನು ಇವ್ರ ವಿರುದ್ಧ ಯುದ್ಧ ಮಾಡಲ್ಲ, ನಾನು ಬಿಟ್ಬಿಡಪ್ಪ, ನಾನು ಎತಗಾರ ಹೋಗ್ಬಿಡ್ತೀನಿ ಇಂತನ ಅರ್ಜುನ. ಈ ಅರ್ಜುನನನ್ನು ಹಿಡಿದಿಡಿಸೋದೇ ಕೃಷ್ಣನಿಗೆ ಒದ್ದಾಟ ಆಗೋಯ್ತು. ಹಾಗೆ ಮನಸ್ಸಿಗೆ ಬರುವ ವಿಚಾರ ಇದು ನಮ್ಮಂಥವ್ರಿಗಲ್ಲ ಅಂತ. ಹಾಗಾಗಿ ಈ ಕಾರಣವನ್ನು ತಿಳಿದೆ ಇಲ್ಲಿ ನಮ್ಮೆಲ್ಲರ ಪ್ರತಿನಿಧಿ ನರ ನಾರಾಯಣನನ್ನು ಪ್ರಶ್ನೆ ಮಾಡ್ತಿದ್ದಾನೆ. ಇಲ್ಲಿ ನರ ಯಾರು? ಅರ್ಜುನ. ನರ ಅಂದರೆ ಮನುಷ್ಯನ ಪ್ರತಿನಿಧಿ, ನಾರಾಯಣ ಅಂದರೆ ವಿಷ್ಣು, ಕೃಷ್ಣ. ಈ ಮನುಷ್ಯರ ಪ್ರತಿನಿಧಿಯಾಗಿ ಈ ಅರ್ಜುನ ಕೃಷ್ಣನನ್ನು ಕೇಳ್ತಿದ್ದಾನೆ. ಇಷ್ಟೇ, ನಮ್ಮ ಮನಸ್ಸನ್ನು ನಿಯಂತ್ರಿಸೋದು ಹೇಗಪ್ಪ? ಯಾಕಂದರೆ ನಮ್ಮ ಮನಸ್ಸನ್ನು ನಾವು ಸೋಲಿಸದೆ ಅಥವಾ ನಮ್ಮ ಮನಸ್ಸನ್ನು ನಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳದೆ ಬದುಕಲ್ಲಿ ನೆಮ್ಮದಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಮಾತನ್ನು ಅರ್ಥ ಮಾಡ್ಕೊಂಬಿಡಿ. ಅನಿಸುತ್ತೆ, ಏನೇನೋ ಅನಿಸುತ್ತೆ ಮನಸ್ಸಿಗೆ, ಆದರೆ ಬುದ್ಧಿಯ ಸಹಾಯದಿಂದ ನಮ್ಮ ಮನಸ್ಸನ್ನು ನಮ್ಮ ಹಿಡಿತಕ್ಕೆ ತಗೊಳ್ಬೇಕು. ಕುದುರೆ ಮೇಲೆ ಕೂರಿಸಿದ್ದೀರಿ, ಕುದುರೆ ಹಂಗೆ ಹೋಗುತ್ತೋ ನಾನು ಹಂಗೆ ಹೋಗ್ತೀನಿ ಅಂದರೆ ಮುಗೀತು ನಿಮ್ಮ ಕತೆ. ಇದು ಹೇಳ್ತಾರಲ್ಲ, ಮುಂದಿನ ಮಾರ್ನಮಿಗೆ ನೆನ್ಪು ಮಾಡ್ಕೊಳ್ಳದೆ. ಕುದುರೆ ಹೋದಂಗೆ ನಾನು ಹೋಯ್ತೀನಿ ಅಂದರೆ ಇಲ್ಲ, ನೀವು ಹೇಳ್ದಂಗೆ ಕುದುರೆ ಹೋಗಬೇಕು. ಗೊತ್ತಿಲ್ಲ, ಮಹಾಲಯ ಅಮಾವಾಸ್ಯೆ ದಿನ ನೆನಪು ಮಾಡ್ಕೊಳ್ತಾರಲ್ಲ ಹಿರಿಯರನ್ನ ಅಂತ ಏನಿಲ್ಲ, ಹೋದ ವರ್ಷ ಸತ್ತವ್ರನ್ನೆಲ್ಲ ನೆನಪು ಮಾಡ್ಕೋತಾರೆ. ನೀವು ಹಿರಿಯರಾಗಲೇಬೇಕು ಅಂತ ಏನಿಲ್ಲ. ಹಂಗೆ ನಿಮ್ಮ ಮನಸ್ಸು ಅನ್ನೋ ಕುದುರೆ ನೀವು ಹೇಳ್ದಂಗೆ ಕೇಳಬೇಕೆ ಹೊರತು ಆ ಕುದುರೆ ಹೇಳ್ದಂಗೆ ನೀವು ಕೇಳಲಿಕ್ಕೆ ಶುರು ಮಾಡಿಬಿಟ್ರೆ ಗೋವಿಂದ ಬದುಕಿದ್ದ ಹಾಗೆ ಗೋವಿಂದನನ್ನು ಕಾಣ್ರಿಂದ್ರೆ ಕುದುರೆ ಹಂಗೋಯ್ತು ನಾನು ಹಂಗೋಯ್ತೀನಿ ಅಂದ್ರೆ ನೀವು ನೇರವಾಗಿ ಗೋವಿಂದನ್ ತಕ್ಕ ಹೋಗ್ಬೇಕಾಗುತ್ತೆ. ಇದು ಮನಸ್ಸಿನ ಮಾತು. ಮನಸ್ಸನ್ನು ನೀವು ಹಾಗೆ ನಿಯಂತ್ರಿಸದೆ ಹೋದರೆ, ಅದನ್ನು ನಿಮ್ಮ ಹಿಡಿತಕ್ಕೆ ಕೊಳ್ಳದೆ ಹೋದರೆ, ಅಥವಾ ಮನೆಯ ಕೆಲಸದಾಳು ಮನೆಯ ಮಾಲೀಕನ ಮಾತನ್ನು ಕೇಳಬೇಕೆ ಹೊರತು ಮಾಲೀಕನೇ ಮನೆಯ ಕೆಲಸದಾಳನ ಮಾತು ಕೇಳೋದಾದರೆ ಏನಾಗಬೇಕು ಮನೆ ಕತೆ? ಹಾಗೇ ನಾವು ನಮ್ಮ ಮನಸ್ಸನ್ನು, ಚಂಚಲ ಮನಸ್ಸನ್ನು ಮಣಿಸಿ ಸೋಲಿಸಿ ಭಗವಂತನಲ್ಲಿ ನೆಲೆ ನಿಲ್ಲಬೇಕು ಅನ್ನೋ ಸಂಕಲ್ಪ. ಆದರೆ ಈ ಮನಸ್ಸು ಮಹಾಬಲಶಾಲಿ, ಅದು ನಮ್ಮನ್ನು ಗೆಲ್ಲೋಕೆ ಬಿಡುವುದಿಲ್ಲ.
ಇದಕ್ಕೆ ಆ ಮಧುಸೂದನ ನಮ್ಮ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾನೆ ಎನ್ನುವುದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಬಹಳ ಮುಖ್ಯವಾದದ್ದು ನನಗನ್ಸುತ್ತೆ. ಇಡೀ ಭಗವದ್ಗೀತೆಯಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎಲ್ಲಿ ಧರ್ಮಕ್ಕೆ ಕಂಟಕ ಬರುತ್ತೋ, ಎಲ್ಲಿ ಅಧರ್ಮಕ್ಕೆ ಜಯ ಸಿಗುತ್ತೋ ಅಲ್ಲಿ ಭಗವಂತನ ಅವತಾರವಾಗುತ್ತೆ. ಅಂದ್ರೆ ಅದರ ಅರ್ಥ, ಯಾವಾಗ ನಿಮ್ಮ ಮನಸ್ಸಲ್ಲಿ ಅಥವಾ ನಿಮ್ಮ ಬದುಕಲ್ಲಿ ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ, ನಿಮ್ಮ ಒಳಗಿನ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಂಬ ಶತ್ರುಗಳೇ ನಿಮ್ಮನ್ನು ಆಳೋದಿಕ್ಕೆ ಶುರು ಮಾಡ್ತಾರೆ, ಆಗ ಅರಿವು ಅನ್ನೋ ಪರಮಾತ್ಮನ ಅವತಾರವಾಗಬೇಕು. ಈ ಅವತಾರವನ್ನು ನೀವು ಹೊರಗಡೆ ನೋಡೋದಲ್ಲ, ಶತ್ರುಗಳು ಹೊರಗಡೆ ಇಲ್ಲ. ಕಲಿಯುಗದ ಅಂತ್ಯ ಅಂದರೆ ನಿಮ್ಮೊಳಗಿನ ಕೆಟ್ಟತನದ ಅಂತ್ಯವೇ ಕಲಿಯುಗದ ಅಂತ್ಯ, ಅಷ್ಟ ತಿಳ್ಕೊಳ್ಳಿ ನೀವು. ಜಗತ್ತಿಗೆ ಪರಮಾತ್ಮ ಇದ್ದಾನೆ, ಪ್ರಕೃತಿ ಇದೆ, ಅದು ನಮಗೆ ನಾವು ನೋಡ್ಕೊಳ್ಳೋಣ. ನಮ್ಮ ಬದುಕೆ ಕಲಿಯುಗದ ಸಂಗ್ರಾಮ ಆಗೋಗ್ಬಿಟ್ಟಿದೆ. ನಿಮ್ಮೊಳಗಡೆ ದುರ್ಯೋಧನ ಇದ್ದಾನೆ, ನಿಮ್ಮೊಳಗಡೆ ಕಂಸ ಇದ್ದಾನೆ, ನಿಮ್ಮೊಳಗಡೆ ಶಿಶುಪಾಲ ಇದ್ದಾನೆ, ನಿಮ್ಮೊಳಗಡೆ ವಕ್ರಾಸುರ ನರಕಾಸುರ ಇದ್ದಾನೆ, ದಂತವಕ್ರ ಇದ್ದಾನೆ. ನಾವು ನೋಡೋ ರಾವಣ, ಹಿರಣ್ಯಕಶಿಪು, ಹಿರಣ್ಯಾಕ್ಷ ಎಲ್ಲರೂ ನಮ್ಮೊಳಗಡೆನೇ ಇದ್ದಾರೆ. ಅವರನ್ನು ಸೋಲಿಸುವ ಜ್ಞಾನ ಅನ್ನುವ ವಿಷ್ಣುವಿನ ಅವತಾರವಾಗಬೇಕು, ಅರಿವು ಅನ್ನುವುದೇ ಅವತಾರವಾಗಬೇಕು. ನಮ್ಮಲ್ಲಿ ಈ ಕುಲಕಂಟಕರೆಲ್ಲ, ಲೋಕಕಂಟಕರೆಲ್ಲ ನಮ್ಮಲ್ಲಿ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಎಂದಾಗ ನಿಮ್ಮ ಬದುಕು ಸಂಗ್ರಾಮವೇ. ಹಾಗಾಗಿ ಭಗವದ್ಗೀತೆ ನಮಗೆ ನಮ್ಮೊಳಗಿನ ಒಳಿತು ಕೆಡುಕು, ಒಳ್ಳೆಯದು ಕೆಟ್ಟದ್ದರ ಸಂಗ್ರಾಮ ನಡೀತಾನೇ ಇದೆ. ಗುರುಗಳು ಹೇಳ್ತಾರೆ, ಇನ್ನೊಬ್ಬರ ಬಗ್ಗೆ ಅಸೂಹೆ ಪಡಬೇಡಿ ಅಂತ. ನನ್ನ ತಲೆಯಲ್ಲಿ ಅಸೂಹೆ ಬರ್ತಲೇ ಇದೆಯಲ್ಲಪ್ಪ. ಅಂದರೆ ಅದು ಕೆಟ್ಟದ್ದು ಅನ್ನುವ ಒಳ್ಳೆತನವೂ ನಿಮ್ಮಲ್ಲಿದೆ, ಮತ್ತು ಆ ಕೆಟ್ಟದ್ದು ಅನ್ನೋ ಕೆಟ್ಟತನವೂ ನಿಮ್ಮಲ್ಲಿದೆ. ಇದರಲ್ಲಿ ಯಾವುದು ಗೆಲ್ಲಬೇಕು? ಅದು ನಿಮ್ಮ ಅರಿವು ಅನ್ನೋ ಅವತಾರವನ್ನು ನೀವು ಕಂಡುಕೊಳ್ಬೇಕು ನಿಮ್ಮೊಳಗಡೆ. ಹೌದಪ್ಪ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು. ಹಾಗಾಗಿ ಇಲ್ಲಿ ಮುಂದೆ ಮನಸ್ಸನ್ನು ನಿಗ್ರಹಿಸೋದು ಹೇಗೆ ಸ್ವಾಮಿ? ಇದು ನಮ್ಮೆಲ್ಲರಿಗೂ ಭಗವಂತನ ಈ ಭಗವದ್ಗೀತೆಯಲ್ಲಿ ನಾನು ಹೇಳಿದ್ನಲ್ಲ, ನಾನು ಅವತಾರವನ್ನು ಎತ್ತಿ ಬರ್ತೀನಿ ಅಂತ ಭಗವಂತ ಕೃಷ್ಣ ನಮಗೆ ಆಶ್ವಾಸನೆ ಕೊಟ್ಟಿದ್ದಾನಲ್ಲ, ಅದರ ಅರ್ಥ ಬೇರೇನೂ ಅಲ್ಲ. ನಿಮ್ಮ ಬದುಕು ಯಾವಾಗ ದುಃಖದಲ್ಲಿ ಸಿಗಾಕಿಕೊಳ್ಳುತ್ತೆ, ನಿಮ್ಮ ಬದುಕು ಯಾವಾಗ ಸಂಕಷ್ಟದಲ್ಲಿ ಸಿಕ್ಕಿಕೊಳ್ಳುತ್ತೆ, ನಿಮ್ಮ ಅಂತರಂಗದಲ್ಲಿ ಗೊಂದಲ ಹೆಚ್ಚಾಗುತ್ತೆ, ಹಾಗೂ ನಿಮ್ಮೊಳಗಿನ ಕೆಲವು ದುಃಖ ದುಮ್ಮಾನಗಳು ತಾಪತ್ರಗಳೇ ನಿಮಗಿಂತ ಎತ್ತರವಾಗಿ ಬೆಳೀತವೆ, ಆಗೆಲ್ಲ ಒಬ್ಬ ಗುರು, ಆಗೆಲ್ಲ ಒಬ್ಬ ಧರ್ಮಾತ್ಮ ನಿಮ್ಮ ಬದುಕಲ್ಲಿ ಪ್ರವೇಶ ಮಾಡ್ತಾನೆ. ಅದು ಒಬ್ಬ ಗುರು ಆಗಿರ್ಬೋದು ಅಥವಾ ಸ್ವಯಂ ನಿಮ್ಮ ಅರಿವು ಅನ್ನೋ ಗುರು ಆಗಿರ್ಬೋದು. ಒಟ್ಟಿನಲ್ಲಿ ಅವತಾರ ಪುರುಷ ಸಂಭವಾಮಿ ಯುಗೇ ಯುಗೆ, ಪ್ರತಿ ಯುಗದಲ್ಲೂ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಇನ್ನೋ ಪರಮಾತ್ಮನ ಮಾತಿನಂತೆ ಪ್ರತಿ ದಿನವೂ ನಾನು ಆ ಅರಿವನ್ನು ಮತ್ತೆ ಮತ್ತೆ ಜಾಗೃತಿಗೊಳಿಸಿಕೊಳ್ತೀನಿ ಅನ್ನುವ ನಿಮ್ಮ ಸಂಕಲ್ಪ. ಪರಮಾತ್ಮನ ಅವತಾರಕ್ಕೋಸ್ಕರ ಕಾಯಬೇಡಿ, ಅದು ಮುಂದೆ ಬಹಳ ದೂರ ಇದೆ. ಈಗ ನಮ್ಮ ಜೀವಿತಾವಧಿಯಲ್ಲಿ ನಮ್ಮೊಳಗಡೆ ಆಗ್ತಾ ಇರೋ ಈ ಸಂಘರ್ಷ, ನಮ್ಮೊಳಗಡೆ ಆಗ್ತಾ ಇರೋ ಈ ಅಧರ್ಮವನ್ನು ಕಡಿಮೆ ಮಾಡಿಕೊಂಡು ಧರ್ಮವನ್ನು ಹೆಚ್ಚು ಮಾಡಿಕೊಳ್ಳೋ ಕೆಲಸ ನೀವೇ ಮಾಡಿಕೊಳ್ಬೇಕು. ಆಗ ನಿಮ್ಮ ಈ ಜನ್ಮ ಮಾತ್ರವಲ್ಲ, ಇನ್ನೂ ಅನೇಕ ಜನ್ಮಗಳಿದ್ದಾವೆ. ಅವಶ್ಯವಾಗಿ ನೀವು ಮುಂದೆಯೂ ಮನುಷ್ಯರಾಗಿ ಹುಟ್ಟಲಿದ್ದೀರಿ, ಆದರೆ ಇನ್ನೊಂದಷ್ಟು ಜನ್ಮಗಳೇ ಬೇಕಾಗುತ್ತೆ ಮುಕ್ತಿಯ ಹಂತವನ್ನು ತಲುಪುವುದಕ್ಕೆ. ಆದರೆ ಈ ಜನ್ಮ ನಿಮಗೊಂದು ತಯಾರಿ ಅಷ್ಟೇ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ಮೂಲಕ ಭಗವಂತನ ಅನುಗ್ರಹ ಪ್ರಾಪ್ತವಾಗಲಿ. ಮನುಷ್ಯ ಜನ್ಮ ಪ್ರಾಪ್ತವಾಗಬಹುದು. ನಾವೆಲ್ಲರೂ ಮತ್ತೆ ಇದೇ ಜ್ಞಾನದ ಕಾರಣಕ್ಕಾಗಿ ಮತ್ತೆ ಮತ್ತೆ ಎಷ್ಟು ಜನ್ಮಗಳು ಬಂದರೂ ನೀವು ಸಂಪರ್ಕಕ್ಕೆ ಬರ್ತಾನೆ ಇರಬಹುದು. ಆದರೆ ಎಲ್ಲಿಯೂ ಕೂಡ ಜ್ಞಾನದ ಹೊರತು ನಮ್ಮ ಉದ್ದೇಶ ಬೇರೇನೂ ಇರೋದಿಲ್ಲ. ಸುಮ್ಮನೆ ಯಾರ್ಯಾರು ಸಂಪರ್ಕಕ್ಕೆ ಬರೋದಿಲ್ಲ. ಸುಮ್ಮನೆ ಯಾರ್ಯಾರು ಎದ್ದು 5 ಗಂಟೆಗೆ ಇಲ್ಲಿ ಬಂದು ಕೂತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ನಿಮ್ಮ ಮುಂದಿನ ಪ್ರಯಾಣ ಒಂದು ಆತ್ಮದ ಶ್ರದ್ಧೆ ಅಥವಾ ಯಾವ ಜ್ಞಾನದ ಹಸಿವಿನಲ್ಲಿದ್ದೀರಿ, ಆ ಹಸಿವನ್ನು ತೀರಿಸುವ, ಆ ಹಸಿವಿಗೆ ಅನ್ನ ನೀಡುವ ಗುರು ಕಾಲಕಾಲಕ್ಕೆ ನಿಮಗೆ ಸಿಗ್ತಾ ಹೋಗ್ತಾನೆ, ಜನ್ಮ ಜನ್ಮಕ್ಕೂ ನಿಮಗೆ ಸಿಗ್ತಾ ಹೋಗ್ತಾನೆ. ಭಗವಂತನ ಅನುಗ್ರಹ ಇದ್ದರೆ ಅಂಥದ್ದೊಂದು ಪವಾಡಗಳು ನಿಮ್ಮ ಬದುಕಲ್ಲಿ ನಡೆಯುತ್ತೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಮತ್ತೆ ಸಿಗೋಣ. ಈ ದಿನ ಚೆನ್ನಾಗಿರಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಆರೋಗ್ಯ ಕಾಪಾಡಿಕೊಳ್ಳಿ. ಶುಭವಾಗಲಿ. ಹರೇ ಕೃಷ್ಣ.